ಮರ ಬಿದ್ದು 2 ವರ್ಷದ ಮಗು ಸಾವನ್ನಪ್ಪಿದ್ದು ಗರ್ಭಿಣಿ ಮಹಿಳೆ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಗೌರಿಬಿದನೂರಿನಲ್ಲಿ ನಡೆದಿದೆ. ಗೌರಿಬಿದನೂರು ತಾಲೂಕಿನ ಹಾಲಗಾನಹಳ್ಳಿಯ ಎಚ್ ಕಾಲೋನಿಯಲ್ಲಿ ಭಾನುವಾರ ಈ ದುರ್ಘಟನೆ ನಡೆದಿದೆ. ಗರ್ಭಿಣಿ ಮಹಿಳೆಯಾದ ಮೋನಿಕಾ ಮತ್ತು ಅವರ ಸ್ನೇಹಿತರು ಮಕ್ಕಳನ್ನು ಆಟ ಆಡಿಸಿಕೊಂಡು ಮನೆಯ ಮುಂದೆ ಕುಳಿತುಕೊಂಡಿರುವ ವೇಳೆ ಇದ್ದಕ್ಕಿದ್ದಂತೆ ಜೋರಾಗಿ ಗಾಳಿ ಬೀಸಿದ ಪರಿಣಾಮ ಮನೆಯ ಮುಂದೆ ಇದ್ದ ತೆಂಗಿನ ಮರ ಉರುಳಿ ಬಿದ್ದು ಕೆಳಗೆ ಆಟವಾಡುತ್ತಿದ್ದ 2 ವರ್ಷದ ಪೃಥ್ವಿ ಎಂಬ ಮಗು ಸ್ಥಳದಲ್ಲಿ ಮೃತಪಟ್ಟಿದೆ. ಹಾಗೂ ಮೃತ ಮಗುವಿನ ತಾಯಿ 7 ತಿಂಗಳ ಗರ್ಭಿಣಿಯಾಗಿದ್ದ ಮೋನಿಕಾ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗರ್ಭಿಣಿ ಮೋನಿಕಾ 15 ದಿನಗಳ ಹಿಂದೆ ಹೆರಿಗೆಗಾಗಿ ಹಾಲಗಾನಹಳ್ಳಿಗೆ ಬಂದಿದ್ದರು ಎನ್ನಲಾಗಿದೆ. ಈ ವೇಳೆ ಈ ದುರ್ಘಟನೆ ನಡೆದಿದೆ. ಘಟನೆಯಲ್ಲಿ 2 ವರ್ಷದ ಪೃಥ್ವಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದು ಮೋನಿಕಳ ಕಾಲಿಗೆ ಗಂಭೀರ ಪೆಟ್ಟು ಬಿದ್ದಿದೆ ಎನ್ನಲಾಗಿದೆ. ಘಟನೆ ನಡೆದ ಬೆನ್ನಲ್ಲೇ ಸ್ಥಳೀಯರು ಸರ್ಕಾರಿ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ದು 1 ಗಂಟೆ ಸಮಯವಾದರೂ ಸ್ಥಳಕ್ಕೆ ಆಂಬ್ಯುಲೆನ್ಸ್ ಬಾರದೇ ಇರುವ ಕಾರಣ ಸ್ಥಳೀಯರು ಖಾಸಗಿ ವಾಹನದಲ್ಲಿ ಗೌರಿಬಿದನೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಲಾಗಿದೆ. ಹೆರಿಗೆಗಾಗಿ ತವರು ಮನೆಗೆ ಬಂದಿದ್ದ ಮೋನಿಕಾ ಆಸ್ಪತ್ರೆಯ ಪಾಲಾಗಿದ್ದು 2 ವರ್ಷದ ಕಂದಮ್ಮ ಪೃಥ್ವಿ ಸಾವನ್ನಪ್ಪಿದ್ದು ನಿಜಕ್ಕೂ ದುರಂತ. ವರದಿ ಹರೀಶ್, ಆರ್ ನ್ಯೂಸ್ ಕನ್ನಡ. ಸರ್, ಇಲ್ಲಿ 4 ಜನ ಕೂತಿದ್ರು ಹೆಂಗಸರು, ಮಕ್ಕಳು ಇದ್ರು, 3 ಮಕ್ಕಳಿದ್ರು. 3 ಮಕ್ಕಳಿದ್ರು ಅಲ್ಲಿ ನಾನು ಅಲ್ಲಿ ಕೂತಿದ್ದೆ ದೇವಸ್ಥಾನದ ಹತ್ರ. ಕೂತಿದ್ರು ಮರ ಅದು ಇದಕ್ಕಿದ್ದಾಗ ಬಿದ್ದೋಯ್ತು. ಬಿದ್ದೋದ್ಮೇಲೆ ನಾನು ಅಲ್ಲಿಂದ ಓಡ್ ಬಂದು ಮರ ಎತ್ಬಿಟ್ಟು ಆ ಹುಡುಗನ ಎತ್ಕೊಂಡು ತಗೊಂಡ್ವಿ. ತಗೊಂಡ್ಮೇಲೆ ತಿರುಗಿ ನೋಡಿದ್ರೆ ಆ ಹುಡುಗಿಗೆ ಪಾಪ ಸ್ವಲ್ಪ ಏಟಾಗಿ, ಅವ್ರ ಅಮ್ಮನಿಗೆ ಏಟಾಗಿತ್ತು. ಆ ಹುಡುಗಿ ಎದ್ದೋಳಕ್ಕಾಗಲಿಲ್ಲ. ಎತ್ಕೊಂಡೋಗ್ಬಿಟ್ಟು ನೀರು ಕುಡಿಸ್ಬಿಟ್ಟು ಆಂಬುಲೆನ್ಸ್ ಫೋನ್ ಮಾಡಿದ್ವಿ. ಆಂಬುಲೆನ್ಸ್ ಎಷ್ಟಾದ್ರೂ ಬರಲಿಲ್ಲ. ತಿರುಗಿ ಕಾರಲ್ಲಿ ಹಾಕೊಂಡು ಆಂಬುಲೆನ್ಸ್ಗೆ ಫೋನ್ ಮಾಡಿದ್ರೆ ಮಾಡಿದ್ವಿ. ಏನಂದ್ರು ಆಂಬುಲೆನ್ಸ್ ಅವ್ರಿಗೆ? ಬರ್ತೀವಿ ಅಂದರು. ಅಂದ್ರೆ ಬಂದಿಲ್ಲ. ಎಷ್ಟೊತ್ತಾಯ್ತು ಫೋನ್ ಮಾಡಿ ಅವ್ರಿಗೆ? ಒಂದು ಅರ್ಧ ಗಂಟೆ ನೋಡಿದ್ವಿ. ಅರ್ಧ ಗಂಟೆ ನೋಡಿದ್ವಿ. 1:15 ಆಗಿರೋದು. ಅವರೇ ಇನ್ಫಾರ್ಮ್ ಕೊಟ್ಟರು.